ನಮಸ್ಕಾರ ಸ್ನೇಹಿತರೆ, ಬದುಕಿನ ಬಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಬಸವರಾಜ್ ಮೇಟಿ. ನಾನು ಹೇಳೋಕೆ ಹೋಗ್ತಿರೋದು ಏನಂದರೆ, ಯೂಟ್ಯೂಬ್ ಚಾನಲ್ ಬದುಕಿನ ಬಂಡಿ ಯೂಟ್ಯೂಬ್ ಚಾನಲ್ನ ಉದ್ದೇಶವೇನು, ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಿದ್ದು ಏಕಪ್ಪ ಅಂದರೆ, ಪ್ರತಿದಿನ ಒಂದೊಳ್ಳೆ ಮಾತು, ಸಾಧಕರ ಜೊತೆ ಸಂದರ್ಶನ, ಪ್ರೇರಣಾದಾಯಕ ಕಥೆಗಳು ಪ್ರತಿಯೊಂದನ್ನು ಮಾಡಬೇಕಂತ ಇದೆ. ಇದ್ರ ಜೊತೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ಆರ್ಥಿಕತೆಗೆ, ಕಾನೂನಿನ ಬಗ್ಗೆ, ರಾಜಕೀಯದ ಬಗ್ಗೆ, ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ, ಉದ್ಯೋಗ ಮಾಹಿತಿಯ ಬಗ್ಗೆ, ಮತ್ತು ಶಿಕ್ಷಣದಲ್ಲಿ ಆಫ್ಟರ್ 10th ಏನು ಮಾಡಬೇಕು, ಆಫ್ಟರ್ PU ಏನು ಮಾಡಬೇಕು, ಯಾವ ಕೋರ್ಸ್ ತೊಗೊಂಡ್ರೆ ಯಾವ ರೀತಿ ಉಪಯೋಗ ಇದೆ ಅನ್ನೋದ್ರ ಬಗ್ಗೆನೂ ಹೇಳ್ಬೇಕಂತ ಇದ್ದೀನಿ. ಇದು ಯಾರಿಗೆ ಲಾಭ? ಈಗ ಯೂಟ್ಯೂಬ್ ಚಾನಲಿಂದ ಯಾರಿಗೆ ಲಾಭ? ನನಗಂತೂ ಏನು ಲಾಭ ಆಗುತ್ತಂದರೆ, ನಾನು ಇದರಿಂದ ಏನಾಗ್ತಿದ್ದೀನಿ ಅಂದರೆ, ಇಂಪಾರ್ಟೆಂಟಾಗಿ ನಿಮ್ಗೆ ಯೂಟ್ಯೂಬಲ್ಲಿ ಹೇಳೋದ್ರಿಂದ ನಾನು ಮೋಟಿವೇಟ್ ಆಗ್ತಾಯಿದ್ದೀನಿ. ನಿಮಗೇನು ಲಾಭ ಆಗುತ್ತಂದರೆ, ವಿಷಯಗಳನ್ನು ನಾನು ಹೇಳೋದ್ರಿಂದ ನಿಮಗೆ ವಿಷಯಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಈ ಮಾಹಿತಿ ತೊಗೊಂಡು ನೀವು ನಿಮ್ಮ ಲೈಫ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್, ಈ ದಿನದ ಒಂದೊಳ್ಳೆ ಮಾತು ಏನಪ್ಪ ಅಂದರೆ, ಸರ್ವಜ್ಞವರು ಹೇಳಿರುವ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟು ಕೆಟ್ಟಿತನ ಬೇಡ, ಮುಂದೆ ಕಟ್ಟುವುದು ಬುದ್ಧಿ ಸರ್ವಜ್ಞ. ಅಂದರೆ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ. ನೀನು ಏನು ಕೊಡ್ತೀಯೋ, ನಿನ್ನಲ್ಲಿರುವ ಜ್ಞಾನ, ನಿನ್ನಲ್ಲಿರುವ ಒಳ್ಳೆಯ ವಿಚಾರಗಳು, ನಿನ್ನಲ್ಲಿರುವ ಒಳ್ಳೆಯ ವಸ್ತುಗಳು, ನೀನು ಎಷ್ಟು ಕೊಡ್ತೀಯೋ ಅಷ್ಟು ಆತ್ಮತೃಪ್ತಿ ನಿನಗಾಗುತ್ತಾ. ನಾನು ಯಾರಿಗೂ ಕೊಡಲ್ಲ ಅನ್ನೋದು ಎಲ್ಲ ನಿನ್ನಲ್ಲಿರುವ ವಿದ್ಯೆ, ಜ್ಞಾನ, ಯೋಚನೆ, ಒಳ್ಳೆಯತನ, ವಸ್ತುಗಳು ಪ್ರತಿಯೊಂದನ್ನು ನೀನು ಯಾರಿಗೂ ಕೊಡಲಾರ್ದಂಗೆ ನಿನ್ನಲ್ಲೇ ನೀ ಇಟ್ಕೊಂತಂದ್ರೆ ಅದೇನಾಗುತ್ತಾ, ನಿನಗೇನೂ ಸಿಗೋದಿಲ್ಲ, ಅದು ಅಲ್ಲೇ ಕೊಳೆತು ಹೋಗುತ್ತೆ. ಇದು ಏನಪ್ಪ ಅಂದರೆ ಕರ್ಮ ರಿಟರ್ನ್ಸ್. ನಮ್ಮ ಬುತ್ತಿ ನಮಗಂತ ಹೇಳ್ತಾರೆ. ಈಗ ನಾವು ರೊಟ್ಟಿ ಪಲ್ಯ ಕಟ್ಕೊಂತಂದ್ರೆ ರೊಟ್ಟಿ ಪಲ್ಯನೇ ಉಣ್ಬೇಕು. ಹೋಳ್ಗೆ ಸಾರು ಅನ್ನ ಕಟ್ಕೊಂತಂದ್ರೆ ಅದನ್ನು ತಿನ್ಬೇಕಾಗುತ್ತೆ. ಹಾಗಾಗಿ ನಾವೇನು ಕಟ್ಕೊತೀವಿ ಅದೇ ನಾವು ತಿನ್ಬೇಕಾಗುತ್ತೆ. ಈಗ ಒಂದು ವಾಟಕದಾಗ ನೀರು ಹಾಕ್ಕೊಂಡ್ರೆ ನೀರು ಕುಡಿಬೇಕು, ನಾವು ಜ್ಯೂಸ್ ಹಾಕಂದ್ರೆ ಜ್ಯೂಸ್ ಕುಡಿಬೇಕು, ಹೌದಾ? ನಾವು ವಾಟಕದಾಗ ನೀರು ಹಾಕ್ಕೊಂಡು ಜ್ಯೂಸ್ ಬೇಕಂದರೆ ಆಗಲ್ಲ, ಜ್ಯೂಸ್ ಹಾಕ್ಕೊಂಡು ನೀರು ಬೇಕಂದರೆ ಆಗಲ್ಲ. ನಾವೇನು ಹಾಕ್ಕೊಂಡಿರ್ತೀವಿ ಅದು ನಮಗೆ ಸಿಗುತ್ತೆ. ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಇದಕ್ಕೆ ಕರ್ಮ ರಿಟರ್ನ್ಸ್ ಅಂತ ಹೇಳೋದು. ಅದಕ್ಕೋಸ್ಕರ ಏನಪ್ಪ ಅಂದರೆ, ನಾವು ಎಷ್ಟು ಕೊಡ್ತೀವಿ ಅಷ್ಟು ಸಂತೋಷ ನಮ್ಗೆ ಸಿಗುತ್ತಾ. ನಮ್ಮಲ್ಲಿರುವ ವಿದ್ಯೆ ಇರಲಿ, ಜ್ಞಾನ ಇರಲಿ, ಅನುಭವಗಳಿರಲಿ, ಪ್ರತಿಯೊಂದನ್ನು ಕೊಡಬೇಕು. ಯಾಕಂದರೆ ನಾವು ಇನ್ನೊಬ್ಬರಿಂದ ತೊಗೊಂಡು ಬಂದಿರ್ತೀವಿ.